ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ರಾಯರು ಎಲ್ಲಿ ಇದ್ದಾರೆ ಅಂತ ಯಾರಾದರೂ ಕೇಳಿದ್ರೆ ನಾನು ಬಹಳ ಹೆಮ್ಮೆಯಿಂದ ಏನು ಹೇಳ್ತೀನಿ ಗೊತ್ತಾ? ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರ ಹೃದಯದಲ್ಲೇ ಇದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಅಂತಂದರೆ ನೋಡಿ, ರಾಯರ ಹುಟ್ಟಿದ ಹಬ್ಬಕ್ಕೆ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಿದಂತಹ ವಿಶೇಷ ಚೇತನ ಹೆಣ್ಣು ಮಗಳಾದಂಥ ಲಕ್ಷ್ಮಿಯ ಬಗ್ಗೆ ನಾನು ವಿಡಿಯೋ ಪ್ರಸಾರ ಮಾಡಿದ್ದನ್ನು ನೋಡಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ಲಕ್ಷ್ಮಿಗೆ ಮತ್ತು ಶ್ವೇತಳಿಗೆ ಅವಳ ಆರೋಗ್ಯಕ್ಕೆ ಅನುಕೂಲ ಆಗಲಿ ಅಂತ ಸಾಕಷ್ಟು ಜನ ಹಣವನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರು. ಇದಾದ ಮೇಲೆ ಈ ಲಕ್ಷ್ಮಿ ಮತ್ತು ಶ್ವೇತಳನ್ನು ನೋಡ್ಕೊಳ್ತಾ ಇರುವಂತಹ ಅವರ ತಾಯಿ ಇದ್ದಾರಲ್ಲ, ಹನುಮಕ್ಕ, ಅವರಿಗೆ ಅಮೆರಿಕಾದಲ್ಲಿರುವಂತಹ ರಾಯರ ಭಕ್ತೆಯೊಬ್ಬರು 54,000 ರೂಪಾಯಿ ಬೆಲೆ ಬಾಳುವಂತಹ ಚಿನ್ನದ ಓಲೆಯನ್ನು ಉಡುಗೊರೆ ರೂಪದಲ್ಲಿ ಆಶೀರ್ವಾದ ಮಾಡಿ ಕೊಟ್ಟರು. ಈಗ ಈ ಲಕ್ಷ್ಮಿ ಮತ್ತು ಶ್ವೇತಳನ್ನು ಪ್ರತಿನಿತ್ಯ ಆರೈಕೆ ಮಾಡ್ತಾ ಇದ್ದಾಳಲ್ಲ, ಸೇವೆ ಮಾಡ್ತಾ ಇದ್ದಾಳಲ್ಲ ಕೊನೆ ತಂಗಿ ಸಹನಾಳ ಮದುವೆಗಾಗಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ಆಶೀರ್ವಾದ ಮಾಡಿ ಹಣವನ್ನು ಕೊಡ್ತಾ ಇದ್ದಾರೆ. ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಈ ಮಕ್ಕಳಿಗೆ? ನೀವೇ ಹೇಳಿ. ನೋಡಿ, ಈ ಲಕ್ಷ್ಮಿ ಎನ್ನುವಂತಹ ಹೆಣ್ಣು ಮಗಳು ತನ್ನ ಮುಗ್ಧ ಭಕ್ತಿಯಿಂದ ರಾಯರ ಹುಟ್ಟುಹಬ್ಬಕ್ಕೆ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಿದ್ಲು. ಅವಳು ಏನನ್ನೂ ನಿರೀಕ್ಷೆ ಮಾಡಲಿಲ್ಲ. ಆದರೆ ಮಂತ್ರಾಲಯದಲ್ಲಿ ಲಕ್ಷ್ಮಿಗೆ ರಾಯರ ಬೃಂದಾವನದ ಸಮೀಪ ಆಚಾರ್ಯರ ರೂಪದಲ್ಲಿ ಬಂದಂತಹ ರಾಯರೇ ಹೇಳಿದಂತೆ, ರಾಯರೇ ಲಕ್ಷ್ಮಿಯ ಮನೆಗೆ ನನ್ನ ರೂಪದಲ್ಲಿ ಅವಳ ಮನೆಗೆ ಕಳಿಸಿ ನಿಮ್ಮೆಲ್ಲರಿಗೂ ಲಕ್ಷ್ಮಿಯ ಪರಿಚಯವನ್ನು ಮಾಡಿಸಿದ್ರು. ನೀವೆಲ್ಲರೂ ಕೂಡ ಈ ಇಡೀ ಕುಟುಂಬಕ್ಕೆ ನಾವು ಬೆಂಬಲವಾಗಿ ನಿಮ್ಮ ಜೊತೆ ಇದ್ದೀವಿ ಅಂತ ನೀವೆಲ್ಲ ಹಣವನ್ನು ಕೊಡುವುದರ ಮೂಲಕ ಈ ಕುಟುಂಬಕ್ಕೆ ಸೇವೆ ಮಾಡ್ತಾ ಇದ್ದೀರಾ. ಇದನ್ನು ಸಹಾಯ ಅಂತ ನಾನು ಖಂಡಿತ ಹೇಳಲ್ಲ. ಇಂತಹ ಸೇವೆಯಿಂದ ಖಂಡಿತವಾಗ್ಲೂ ನಿಮ್ಮೆಲ್ಲರ ಮನೆಗೆ ರಾಯರೇ ಸ್ವತಃ ಬಂದು ನಿಮ್ಮೆಲ್ಲರನ್ನು ಅನುಗ್ರಹ ಮಾಡೇ ಮಾಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಸಹನಾಳ ಮದುವೆಗಾಗಿ ಬಹಳಷ್ಟು ಜನ ನನಗೆ ಫೋನ್ ಮಾಡಿ, ಸರ್ ನಾವು ಹಣ ಕೊಡ್ತೀವಿ, ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ನಾವು ಕೊಡುವಂತಹ ಹಣವನ್ನು ಲಕ್ಷ್ಮೀ ಮನೆಗೆ ತಗೊಂಡು ಹೋಗಿ ಸಹನಾ ಕೈಗೆ ಕೊಟ್ಟು ನಮ್ಮ ಆಶೀರ್ವಾದನ ತಿಳಿಸಿ ಅಂತ ಹೇಳಿದ್ದಾರೆ. ನಾನೀಗ ನಿಮ್ಮನ್ನು ಈ ಸಹನಾಳ ಈ ಸೇವೆಗೆ ಮನಸೋತು ಯಾರ್ಯಾರು ಆಶೀರ್ವಾದ ಮಾಡಿ ಹಣವನ್ನು ಕೊಡ್ತಾ ಇದ್ದಾರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದೀನಿ. ನನ್ನ ಹೆಸರು ವಾಣಿ ಎನ್ ರಾವ್ ಅಂತ. ನೀವೆಲ್ಲರೂ ಹೇಗೆ ಮಧುಸೂದನ್ ಸರ್ ಅವರ ಮಂತ್ರಾಲಯ ಯತಿವರ ಚಾನಲ್ನ ವಿಡಿಯೋಗಳನ್ನು ನೋಡ್ತಿರೋ ಹಾಗೆ ನಾನು ತುಂಬ ಕಾತರತೆಯಿಂದ ಪ್ರತಿದಿನ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಬರೋ ಪ್ರತಿಯೊಂದು ವಿಡಿಯೋನೂ ನೋಡ್ತೀನಿ. ಬೆಳಿಗ್ಗೆ 11:45 ಆಗೋದನ್ನೇ ನಾನು ಕಾಯ್ತಾ ಇರ್ತೀನಿ. ಯಾಕೆಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರದ್ದು ಚಾನಲ್ಗಳನ್ನು ನೋಡೋಕ್ಕೆ. ಏಕೆಂದರೆ ಪ್ರತಿಯೊಂದರಲ್ಲೂ ಒಂದು ಹೊಸ ಥರ ಇರುತ್ತೆ. ಆಮೇಲೆ ಅವರೊಂಥರ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರು ವಿಡಿಯೋಗಳನ್ನ ನೋಡೋಕ್ಕೆ ಶುರು ಮಾಡಿದಾಗಿಂದ ನಾವೆಲ್ಲೋ ರಾಯರಿಗೆ ತುಂಬ ಹತ್ತಿರ ಆಗ್ತಾ ಇದ್ದೀವೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇದೆ. ಯಾಕೆಂದರೆ ದಿನನಿತ್ಯ ನಾವು ಪೂಜೆ ಮಾಡ್ತಾ ಇರ್ತೀವಿ, ರಾಯರದ್ದು ಪೂಜೆ ಎಲ್ಲ ಮಾಡ್ತಾನೆ ಇರ್ತೀವಿ. ಆದರೆ ನಾನು ಈ ಯೂಟ್ಯೂಬ್ ಚಾನಲ್ಗಳನ್ನು ನೋಡೋಕ್ಕೆ ಶುರು ಮಾಡಿದಾಗಿಂದ
ಒಂಥರ ತುಂಬ ಕನೆಕ್ಷನ್ ಆಯಿತು ನನಗೆ. ಏನಂದರೆ ರಾಯರು ನಮಗೆ ಇಷ್ಟು ಬೇಗ ಒಲಿತಾರ, ನಾವು ಇಷ್ಟೆಲ್ಲ ನಾವೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ ದೇವರು ಅಂದರೆ ನಮಗೆ ಅವರು ಸಿಗೋದು ಭಾಳ ಕಷ್ಟ, ನಾವೇನೋ ಮಾಡಬೇಕು, ಏನೋ ಜಪ ತಪ ಹೋಮ ಆ ಥರ ಅಲ್ಲ. ಈಗ ಮಧುಸೂದನ್ ಸರ್ ಅವರು ಮಾಡೋ ಸೇವೆಯಿಂದ ರಾಯರು ಅವ್ರಿಗೆ ಎಷ್ಟು ಒಲ್ದಿದ್ದಾರೆ, ಅವ್ರಿಗೆ ಎಷ್ಟು ಅನುಗ್ರಹ ಕೊಟ್ಟಿದ್ದಾರೆ ಅಂದರೆ ಅದನ್ನು ನೋಡಿದಾಗ ನಮಗೆ ಹೌದಲ್ಲ ಇಷ್ಟು ಈಸಿ ಇದೆ, ನಮ್ಮಲ್ಲಿ ಒಂದು ಪವಿತ್ರವಾದ ಮನಸ್ಸಿಂದ ಶುದ್ಧವಾದ ಮನಸ್ಸಿಂದ ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಸಾಕು, ರಾಯರು ಖಂಡಿತ ನಮಗೆ ಒಲಿತಾರೆ ಅನ್ನೋದು ನನಗೆ ಅನುಭವಕ್ಕೆ ಬಂತು. ಮಧುಸೂದನ್ ಸರ್ ಅವ್ರಿಗೆ ರಾಯರು ಎಷ್ಟು ಅನುಗ್ರಹ ಕೊಟ್ಟಿದ್ದಾರೆ ಅಂದರೆ ನನ್ನ ಪ್ರಕಾರ ಅವರು ಪರಮಾಪ್ತ ಭಕ್ತರು ಅಂತ ನಾನು ಭಾವಿಸಿದ್ದೀನಿ. ರಾಯರ ಪರಮಾಪ್ತ ಭಕ್ತರು ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ರಾಯರು ಅವ್ರ ಹತ್ರ ಎಷ್ಟು ಸತ್ಯ ನುಡಿಸ್ತಾ ಇದೆ, ಅವ್ರ ಬಾಯಲ್ಲಿ ಬರೋದು ಎಷ್ಟು ಸತ್ಯ ಅನ್ನೋದಕ್ಕೆ ನಂದೊಂದು ಇನ್ಸಿಡೆನ್ಸ್ ಇದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೀಗೆ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದುಬಿಟ್ಟು 7:30 ಹೊತ್ತಿಗೆ ನಾನು ಮನೆ ಹತ್ರನೇ ಏನೋ ತರಬೇಕು ಅಂತ ಹೋಗ್ತಾ ಇದ್ದೆ. ಆವಾಗ ದಾರಿನಲ್ಲಿ ನನಗೆ ಸ್ವಲ್ಪ ಸ್ಲಿಪ್ಪಾಗಿ ನಾನು ಬಿದ್ದುಬಿಟ್ಟೆ. ಅದು ತುಂಬ ಜೋರಾಗಿ ಬಿದ್ದೆ ಅನಿಸುತ್ತೆ. ನನಗೆ ಎಡಗೈ ಭುಜಕ್ಕೆ ತುಂಬ ಪೆಟ್ಟಾಗ್ಬಿಡ್ತು, ಭಾಳ ನೋಯ್ತಾ ಇತ್ತು. ನಾನು ಮನೆಗೆ ಬಂದೆ, ರಾತ್ರಿ ಲೇಟ್ ಆಗಿಬಿಟ್ಟು ನಂಗೆ ಯಾರೂ ಡಾಕ್ಟ್ರೂ ತಕ್ಷಣ ನಂಗೆ ಸಿಗಲಿಲ್ಲ. ಸೊ ಹಾಗೆ ನೋವಲ್ಲೇ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಬೆಳಿಗ್ಗಿನ ಜಾವ ಎದ್ದಾಗ ನಾನು ಮಧುಸೂದನ್ ಸರ್ ಅವ್ರ ಹತ್ರ ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಸೊ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಹೀಗೆ ನಾನು ನಿನ್ನೆ ರಾತ್ರಿ ಹೀಗೆ ಬಿದ್ದುಬಿಟ್ಟಿದ್ದೀನಿ, ನಂಗೆ ತುಂಬ ಭಯ ಆಗ್ತಿದೆ, ನಂಗೆ ಏನಾಗಿರ್ಬೋದು ಅಂತ ಅವ್ರಿಗೆ ಕೇಳಿದೆ. ಅದಕ್ಕೆ ಅವರು ನಿಮ್ಗೆ ಒಂದು ನಿಮಿಷ ಅವರೇನು ನಾನು ನೋಡಿಲ್ಲ, ನಾನು ಯಾವತ್ತೂ ಅವ್ರದ್ದು ಭೇಟಿ ಕೂಡ ಮಾಡಿಲ್ಲ, ಆದರೆ ಅವರು ಒಂದು ನಿಮಿಷಕ್ಕೇ ನನಗೆ ನಿಮ್ಗೇನೂ ಆಗಿರಲ್ಲಮ್ಮ, ನೀವು ಧೈರ್ಯವಾಗಿರಿ, ನಿಮ್ಗೇನೂ ಆಗಿರಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರ್ ಹತ್ರ ಹೋದಾಗ ಮನೆ ಹತ್ರನೇ ಒಬ್ಬ ಆರ್ಥೋಪೆಡಿಕ್ ಹತ್ರ ಹೋದಾಗ ಅವರು ಎಕ್ಸ್ರೇ ತೆಗೆದುಬಿಟ್ಟು ನಿಮಗೆ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿದೆ, ಮೂಳೆಯೆಲ್ಲ ಪುಡಿ ಪುಡಿ ಆಗಿಬಿಟ್ಟಿದೆ, ನಿಮಗೆ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ರು. ಅವಾಗ ನಂಗೆ ತುಂಬ ಭಯ ಆಯಿತು. ನಾವು ಇನ್ನೊಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಇನ್ನೊಂದು ಡಾಕ್ಟ್ರ್ ಹತ್ರನೂ ಹೋದ್ವಿ. ಅವರು ಕೂಡ ಹಾಗೆ ಹೇಳಿದ್ರು, ಸರ್ಜರಿ ಆಗಲೇಬೇಕು ಅಂತ ಹೇಳಿದ್ರು. ಆವಾಗ ನನಗೆ ತುಂಬ ಕನ್ಫ್ಯೂಷನ್ ಆಯಿತು. ಮಧುಸೂದನ್ ಸರು ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ ಅಂತ ನನಗೆ ಮನಸ್ಸಲ್ಲಿ ಒಂದು ಧೈರ್ಯ ಇತ್ತು, ಏನೂ ಆಗಿರಲ್ಲ. ಡಾಕ್ಟ್ರ್ ಹೇಳಿದ್ರು ಕೂಡ ನನಗೇನೋ ಒಂದು ಹೋಪ್ಸ್ ಇತ್ತು. ಅವಾಗ ನಮ್ಮ ಅಣ್ಣನ ಹತ್ರ ನಾನು ಇದನ್ನು ಹೇಳಿದಾಗ ಅವರು ಇಲ್ಲ ನಮ್ಮನೆ ಹತ್ರ ಒಬ್ಬರು ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಬಾ ಅಲ್ಲೂ ಒಂದು ಸತಿ ಕೇಳೋಣ ಅಂತ ಹೋದ್ವಿ. ಅಲ್ಲಿ ಈಗ ಥರ್ಡ್ ಒಪಿನಿಯನ್ ಅಂತ ತೊಗೊಳಕ್ಕೆ ಹೋದಾಗ ನನಗೆ ಹೆಂಗೆ ಗೊಂದಲದಲ್ಲಿದ್ದೆ ಅಂದರೆ ಇವರು ಕೂಡ ಸರ್ಜರಿ ಮಾಡಬೇಕು ಅಂತ ಹೇಳಿಬಿಟ್ರೆ ಸರಿ ಸರ್ಜರಿ ಮಾಡಿಸ್ಕೊಂಡ್ಬಿಡೋಣ, ಇನ್ನೇನು ಮಾಡೋಕ್ಕಾಗಲ್ವಲ್ಲಪ್ಪ ಅಂತ ಇದರಲ್ಲೇ ಅದೇ ಮನಸ್ಸಿನ ಸ್ಥಿತಿಲೇ ಹೋದೆ. ಬಟ್ ಅಲ್ಲಿ ಹೋದಾಗ ಆ ಡಾಕ್ಟ್ರು ಜಸ್ಟ್ ನನ್ನ ಕೈ ಹಿಂಗೆ ನೋಡಿದ್ದಷ್ಟೇ ನನ್ನ ಎಕ್ಸ್ರೇ ರಿಪೋರ್ಟ್ ನೋಡಿಬಿಟ್ಟು ಇಲ್ಲ ಇದಕ್ಕೇನು ಸರ್ಜರಿ ಬೇಡ, ನೀವು ಹಾಗೆ ನಿಮಗೆ ವಾಸಿ ಆಗತ್ತೆ ಅಂತ ಹೇಳಿ ಅವರು ಹಳೆ ಡಾಕ್ಟ್ರು ಏನು ಬೆಲ್ಟ್ ಹಾಕಿದ್ರು ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರು. ಆಗಲೇ ನನಗೆ ತುಂಬ ಆಶ್ಚರ್ಯ ಆಯಿತು. ನಮಗೆ ಮೇನು ಸರ್ಜರಿ ಇಲ್ದಂಗೆ ಆಯ್ತಲ್ಲ ಅಂತ ತುಂಬ ಖುಷಿ ಕೂಡ ಆಯಿತು. ನಾನು ತಕ್ಷಣ ಮಧುಸೂದನ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಇಬ್ಬರು ಡಾಕ್ಟ್ರು ಸರ್ಜರಿ ಎಂದಿದ್ರು, ಆದರೆ 3ನೇ ಡಾಕ್ಟ್ರು ಬೇಡ ಅಂತ ಹೇಳಿದ್ರು. ಸರ್ ನೀವು ಹೇಳ್ದಾಗೆ ಹೇಳಿದ್ರು, ಏನೂ ಆಗಿಲ್ಲ, ನೀವು ಆರಾಮಾಗಿರಿ, ಸರಿ ಹೋಗುತ್ತೆ, ಇದಕ್ಕೆ ಬೇಕಾಗಿರೋದು ಸ್ವಲ್ಪ ರೆಸ್ಟು, ಸ್ವಲ್ಪ ಎಕ್ಸಸೈಸು ಅಂತ ಹೇಳಿ ಕಳಿಸ್ಬಿಟ್ಟಿದ್ರು ಡಾಕ್ಟ್ರು. ಅದಾಗಿ 15 ದಿನಕ್ಕೆ ಅವ್ರು ನನಗೆ ಬೆಲ್ಟು ಕೂಡ ತೆಗೆದುಬಿಟ್ರು. ಆಮೇಲೆ ನಾನು ಮಾಮೂಲಿ ಕೆಲಸ ನಿಮ್ಗೆ ಏನೇನಾಗುತ್ತೋ ಅದು ಮಾಡ್ಕೊಳ್ತಾ ಇರಿ ಅಂದರು. ಹಾಗೆ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಅದಾಗ 1 ತಿಂಗಳಿಗೆ ನಾನು ಆಫೀಸ್ಗೆ ಹೋಗೋಕ್ಕೆ ಶುರು ಮಾಡಿದೆ, ಮನೆ ಕೆಲಸಗಳೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ನಾರ್ಮಲ್ ಸ್ಟೇಜಿಗೆ ಬಂದುಬಿಟ್ಟೆ. ನಾನು ಡೇ ಬೈ ನನಗೆ ಇಂಪ್ರೂವ್ ಆಗ್ತಾ ಹೋಯಿತು. ಆವಾಗ ನಾನು ಅಂದ್ಕೊಂಡು ನೋಡಿ ಮಧುಸೂದನ್ ಸರ್ ಹೇಳಿದರು ಏನೂ ಆಗಿಲ್ಲ ಅಂತ, ಅದೇ ಥರ ಆಯ್ತಲ್ಲ ಅಂತ ನನಗೆ ತುಂಬ ಖುಷಿ ಆಯಿತು. ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಕೂಡ ಅವ್ರ ಮನೆಗೆ ಹೋಗಿದ್ದೆ. ಅದು ನನಗೆ ತುಂಬ ಸಂತೋಷಕರವಾದ ಗಳಿಗೆ. ನಾನು ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡಿದ್ದು. ಇದು ನನಗೆ ತುಂಬ ಸಂತೋಷ ಕೊಡ್ತು. ಈಗ ನಾನು ಶ್ವೇತಾ ಮತ್ತು ಲಕ್ಷ್ಮಿ ತಂಗಿ ಇದ್ದಾರಲ್ಲ ಸಹನಾ, ಅವಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವಳು ಪಾಪ ಅವ್ರ ಅಕ್ಕಂದ್ರಿಗೆ ಎಷ್ಟು ಸೇವೆ ಮಾಡ್ಕೊಂಡಿದ್ದಾಳೆ, ಹೆತ್ತ ತಾಯಿ ಸೇವೆ ಮಾಡೋ ಥರ ಮಾಡ್ತಾ ಇದ್ದಾಳೆ. ಯಾಕೆಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವರಿಬ್ಬರು ಪಾಪ ತುಂಬ ಅಸಹಾಯಕರಾಗಿದ್ದಾರೆ, ತುಂಬ ಡಿಪೆಂಡೆಂಟ್ ಆಗಿದ್ದಾರೆ. ಯಾವ ಕೆಲಸನೂ ಅವ್ರ ಪಾಪ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಸಹನಾ ತುಂಬ ಸಹನೆಯಿಂದ ಮಾಡ್ತಾ ಇದ್ದಾಳೆ. ಅವಳು ಹೆಂಗೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಒಂದು ಸ್ನಾನ ಮಾಡಿಸೋದ್ರಿಂದ ಹಿಡಿದು ಸ್ನಾನ ಮಾಡಿಸ್ಬೇಕು, ಬಟ್ಟೆ
ಹಾಕಬೇಕು, ಹಲ್ಲುಜ್ಜಿಸ್ಬೇಕು, ತಲೆ ಬಾಚಬೇಕು, ಊಟ ಮಾಡಿಸ್ಬೇಕು, ಪ್ರತಿಯೊಂದೂ ಅವಳು ಒಂದು ಸ್ವಲ್ಪನೂ ಬೇಜಾರಿಲ್ಲದೇನೆ ತುಂಬ ಸಹನೆಯಿಂದ ಪ್ರೀತಿಯಿಂದ ಅವ್ರ ಅಕ್ಕಂದ್ರುಗಳ ಸೇವೆ ಮಾಡ್ತಾ ಇದ್ದಾಳೆ. ಇದು ನೋಡಿದ್ರೆ ನನಗೆ ತುಂಬ ಸಹನನ ಬಗ್ಗೆ ತುಂಬ ಹೆಮ್ಮೆ ಮತ್ತು ಗೌರವ ಅನಿಸುತ್ತೆ. ಈ ಥರದ ಸಹನನಂಥ ಮಕ್ಕಳು ಎಲ್ಲರ ಮನೇಲೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ನಾನೇನು ಅನ್ಕೋತಾ ಇದ್ದೀನಿ ಅಂದರೆ, ಇವಾಗ ಸಹನಾಗೆ ಇನ್ನೇನು ಮದುವೆ ವಯಸ್ಸು ಹತ್ರ ಬಂದಿದೆ. ನಾನು ಆಶೀರ್ವಾದ ಪೂರ್ವಕದಿಂದ ನಿನಗೊಂದು 5,000 ರೂಪಾಯಿ ಕೊಡಬೇಕು ಅಂತ ಆಸೆ ಪಟ್ಟಿದ್ದೀನಿ ಪುಟ. ಈ 5,000 ರೂಪಾಯಿ ದಯವಿಟ್ಟು ಸ್ವೀಕರಿಸು. ನಿನಗೆ ತುಂಬ ಒಳ್ಳೆಯದಾಗಲಿ. ರಾಯರು ಖಂಡಿತ ನಿನಗೆ ಒಳ್ಳೆ ಗಂಡನ್ನೇ, ಪತಿದೇವರನ್ನೇ ಕೊಡ್ತಾರೆ. ನಿನಗೆ ಒಳ್ಳೆ ಮನೆಗೆ ನೀನು ಸೊಸೆಯಾಗಿ ಹೋಗ್ತೀಯಾ. ಒಳ್ಳೆ ಅತ್ತೆ ಮಾವ, ಒಳ್ಳೆ ಗಂಡ ನಿನಗೆ ರಾಯರು ಖಂಡಿತ ಕೊಡ್ತಾರಮ್ಮ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ. ನಾನು ರಾಜಾಜಿನಗರದ ನಿವಾಸಿ. ನಾನು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ನೋಡ್ತಾ ಇರ್ತೀನಿ. ನಾನು ಕೂಡ ರಾಯರ ಭಕ್ತೆ, ನಮ್ಮ ಕುಟುಂಬದವರು ಕೂಡ ರಾಯರ ಭಕ್ತರು. ಪ್ರತಿದಿನ ಪೂಜೆ ಮತ್ತು ಸೇವೆಯನ್ನು ರಾಯರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಪ್ರತಿದಿನ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀನಿ. ಮಧುಸೂದನ್ ಅವರು ಕೆಲವು ಪೂಜೆ ಮತ್ತು ಸೇವೆಯನ್ನು ಯಾವ ರೀತಿ ಮಾಡಬೇಕು, ಭಕ್ತರು ಹೇಗೆ ನಡ್ಕೋಬೇಕು ಅನ್ನೋದನ್ನು ನಮಗೆ ವಿವರವಾಗಿ ಹೇಳ್ಕೊಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಮತ್ತು ಹಾಗೆ ರಾಯರ ಭಕ್ತರು, ರಾಯರಿಗೆ ಪೂಜೆ ಸೇವೆ ಗೊತ್ತಿಲ್ಲದೆ ಇರೋರು ಕೂಡ ಅದನ್ನು ಮಾಡ್ಕೊಂಡು ಇವಾಗ ಬರ್ತಾ ಇದ್ದಾರೆ. ಇವಾಗ ವರ್ಧಂತಿ ಬಂದಾಗ ನಾನು ಇದನ್ನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೆ ನಾನು. ಆವಾಗ ಏನಾದರೂ ಒಂದು ಸೇವೆ ಮಾಡಬೇಕು ರಾಯರಿಗೆ ಎನ್ನುವಾಗ ಅವರು ಈ ಥರ ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನೆಗಳ ಹತ್ರ ಇರುವಂಥ ಮಠಗಳಲ್ಲಿ ನೀವು ಯಾವ ರೀತಿ ಆದ್ರೂ ಸೇವೆ ಸಲ್ಲಿಸ್ಬೋದು, ವಸ್ತ್ರ ಸಮರ್ಪಣೆ ಮಾಡ್ಬೋದು ಅಂತ ಹೇಳಿ ತೋರಿಸಿದ್ರು. ಸೊ ನಾನು ಅದಕ್ಕೆ ಒಪ್ಕೊಂಡು ನಮ್ಮ ಮಠಕ್ಕೂ ಹೋಗಿ ನಾನು ಸಮರ್ಪಣೆ ಮಾಡಿದ್ದೀನಿ. ಅದೇ ರೀತಿ ಲಕ್ಷ್ಮಿ ಅಂದರೆ ವಿಕಲಚೇತನ ಇರುವಂಥ ಮಗು ಕೂಡ ಅದು ವಸ್ತ್ರ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಮುಂದೆ ಬಂದು ಮಧುಸೂದನ್ ಅವರಿಗೆ ಒಂದು ಫೋನ್ ಮಾಡಿ ನಾನು ವಸ್ತ್ರ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಆ ಮಗು ಮುಂದೆ ಬಂದಿತ್ತು. ರಾಯರ ಮೂಲಕನೇ ಮಧುಸೂದನ್ ಅವರು ಅವ್ರ ಮನೆಗೆ ಹೋಗಿಬಿಟ್ಟು ಹಣವನ್ನು ತಗೊಂಡು ವಸ್ತ್ರ ಸಮರ್ಪಣೆ ಮಾಡಿದ್ದಾರೆ. ಅವಳ ಪರವಾಗಿ, ಲಕ್ಷ್ಮಿ ಮತ್ತು ಶ್ವೇತಳ ಪರವಾಗಿ, ಅವರ ಕುಟುಂಬಕ್ಕೆ ಮತ್ತು ಮಧುಸೂದನ್ ಅವರಿಗೆ ರಾಯರು ತುಂಬ ಒಳ್ಳೇದು ಮಾಡಲಿ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕೆ ಅಂದರೆ ಆ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಮತ್ತು ನೀರು ಕುಡಿಯೋಕ್ಕಾಗಲ್ಲ. ಅದನ್ನೆಲ್ಲ ಸಹನ ಮತ್ತು ಅವ್ರ ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ರಾಯರು ಚೆನ್ನಾಗಿಟ್ಟಿರಲಿ. ಮತ್ತು ಸಹನಂಗೆ ಒಳ್ಳೆ ಗಂಡ ಸಿಗಲಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಳ್ಳಿ. ಅವಳಿಗೆ ರಾಯರು ಮುಂದಕ್ಕೆ ತುಂಬ ಚೆನ್ನಾಗಿಟ್ಟಿರಲಿ, ನಾನು ಅದನ್ನು ಕೇಳ್ಕೊತೀನಿ. ಹಾಗೆ ಅವಳಿಗೆ ನನ್ನ ಪರವಾಗಿ ಅವಳಿಗೆ ಮದುವೆಗೋಸ್ಕರ 5,000 ರೂಪಾಯಿನ ನಾನು ಅವಳಿಗೆ ಕೊಡ್ತಾ ಇದ್ದೀನಿ. ಸಹನ, ನೀನು ಇದನ್ನು ತಗೋ, ನಿನಗೆ ರಾಯರು ತುಂಬ ಒಳ್ಳೇದು ಮಾಡಲಿ. ಅವರ ಆಶೀರ್ವಾದ, ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಲಮ್ಮ. ಇದನ್ನು ಮಧುಸೂದನ್ ಸರ್ ಕೈಲಿ ನಾನು ಕೊಟ್ಟು ಕಳಿಸ್ತೀನಿ ನಿಮ್ಮ ಮನೆಗೆ, ನೀನು ಅದನ್ನು ತಗೋಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತ. ನಾನು ರಾಯರ ಭಕ್ತ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನಾನು ನೋಡ್ತಾ ಇರ್ತೀನಿ. ಮಧುಸೂದನ್ ಅವರು ರಾಯರ ಪೂಜೆ ಬಗ್ಗೆ ಆಗಲಿ, ಯಾವ ಥರ ಸೇವೆ ಮಾಡೋದ್ರ ಬಗ್ಗೆ ಆಗಲಿ ಅವರು ಹೇಳ್ಕೊಡ್ತಾ ಇರ್ತಾರೆ. ಅದೇ ಥರ ನಾವು ಫಾಲೋಅಪ್ ಮಾಡಿ ಮಾಡ್ತಾಯಿದ್ದೀವಿ. ನಮಗೂ ಭಾಳ ಒಳ್ಳೆಯದಾಗಿದೆ. ಲಕ್ಷ್ಮೀ ಕುಟುಂಬದ ವಿಡಿಯೋಗಳನ್ನು ನಾನು ನೋಡಿದ್ದೆ, ಬಹಳ ಖುಷಿಯಾಯಿತು. ಅವರ ತಂಗಿ ಸಹನಾ ಅವರು ಅಕ್ಕಂದ್ರಿಗೆ ಇಬ್ಬರಿಗೂ ಚೆನ್ನಾಗಿ ಸೇವೆ ಮಾಡ್ತಾನೇ ಇದ್ದಾರೆ. ಅದು ನೋಡಿ ಬಹಳ ನನಗೆ ಖುಷಿಯಾಯಿತು. ಅವಳ ಮದುವೆ ಹತ್ತತ್ರ ಬರ್ತಾಯಿದೆ. ನಾನು ನನ್ನ ಕಡೆಯಿಂದ 10,000 ರೂಪಾಯಿಗಳನ್ನು ಆಶೀರ್ವಾದ ಮಾಡಿ ಕೊಡ್ತಾ ಇದ್ದೀನಿ. ಅವಳಿಗೆ ಒಳ್ಳೆಯದಾಗಲಿ, ಒಳ್ಳೆ ಗಂಡ ಸಿಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಿ. ಮಂತ್ರಾಲಯ ಯತಿವರ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ಹೇಮಾವತಿ ಅಂತ ಚಾಮರಾಜಪೇಟೆಯಿಂದ ಮಾತಾಡ್ತಾ ಇದ್ದೀನಿ. ಮಧುಸೂದನ್ ಅವರ ವಿಡಿಯೋಗಳನ್ನು ನೀವು ಎಲ್ಲ ನೋಡ್ತಾ ಇರ್ಬೋದು. ನಾನು ತಪ್ಪದೆ ಪ್ರತಿದಿನ 11:45 ಕಾಯ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಅವ್ರ ಪವಾಡಗಳು ವಿವರಿಸೋದು, ಪೂಜೆಗಳು ತೋರಿಸೋದು, ಯಾತ್ರೆಗಳನ್ನು, ದೇವಸ್ಥಾನಗಳೆಲ್ಲ ತೋರಿಸ್ತಾ ಇದ್ದಾರೆ. ಈಗ ಲಕ್ಷ್ಮೀ ಮನೆಯಲ್ಲ ಅವ್ರ ಮೂಲಕ ಒಂದು ದೊಡ್ಡ ಪವಾಡನೇ ಮಾಡಿದ್ದಾರೆ ರಾಯರು.
ರಾಯ ರೂಪದಲ್ಲೇ ಮಧುಸೂದನ್ ಅವರು ಲಕ್ಷ್ಮಿ ಮನೆಗೆ ಬಂದಿದ್ದಾರೆ. ಅದರಿಂದ ಅವಳಿಗೆ ತುಂಬ ಸಹಾಯ ಆಗ್ತಾ ಇದೆ. ಅವ್ರ ಕುಟುಂಬಕ್ಕೆ ಧನ ಸಹಾಯ ಮಾಡ್ತಾ ಇದ್ದಾರೆ ತುಂಬ ಜನ. ಈಗ ಅವ್ರ ತಂಗಿ ಸಹನಂಗೆ ಮದುವೆ ವಯಸ್ಸು, ಆ ಮಗುವು ಎಲ್ಲರ ಸಹಾಯ ಬೇಕಾಗಿದೆ. ನಾವು ಎಲ್ಲರೂ ನಮಗೆ ತಿಳಿದಷ್ಟು ಸ್ವಲ್ಪ ಆಶೀರ್ವಾದ ಮಾಡಿ ಅವಳಿಗೆ ಕೊಟ್ಟರೆ ಸಹಾಯ ಆಗತ್ತೆ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ. ನನ್ನ ಕೈಯಲ್ಲಾದ ನಾನು ಆಶೀರ್ವಾದ ಮಾಡಿ, ಸಹನ ನಿಮಗೆ ನಾನು ಆಶೀರ್ವಾದ ಪೂರ್ವಕ 10,000 ಕೊಡ್ತಾಯಿದ್ದೀನಮ್ಮ. ರಾಯರಿಂದ ನಿಮಗೆ ಒಳ್ಳೆಯ ಅತ್ತೆ ಮನೆ ಸಿಗಲಿ, ನಿಮ್ಮನ್ನು ಭಾಳ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತೀನಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ನಮಿತಾ. ನಾನು ಫೈನಲ್ ಇಯರ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಓದ್ತಿದ್ದೀನಿ. ನಾನು ದಿನಾಗಲೂ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀನಿ. ಮಧುಸೂದನ್ ಸರ್ ರಾಯರ ಬಗ್ಗೆ ಮತ್ತು ಸೇವೆ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಮತ್ತು ಲಕ್ಷ್ಮಿ ಅವರ ಬಗ್ಗೆ ಒಂದು ವಿಡಿಯೋ ನೋಡಿದೆ, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವರು ಕೂಡಿಟ್ಟಿರುವ ಹಣ, ತಂದೆ ತಾಯಿ ಕೊಟ್ಟಿರುವ ಹಣವನ್ನು ಕೂಡಿಟ್ಕೊಂಡು ರಾಯರ ಹುಟ್ಟು ಹಬ್ಬದ ದಿನ ವಸ್ತ್ರವನ್ನು ಕೊಟ್ಟರು. ಅದರಿಂದ ನನಗೆ ತುಂಬ ಖುಷಿ ಆಯಿತು. ಮತ್ತು ಅವರು 3 ಜನ ಹೆಣ್ಮಕ್ಳು, ಲಕ್ಷ್ಮಿ, ಶ್ವೇತಾ ಮತ್ತು ಸಹನಾ. ಅವರು ತುಂಬ ಅನ್ಯೋನ್ಯವಾಗಿದ್ದಾರೆ. ಸಹನಾ ಅವರು ಅವರ ಅಕ್ಕಂದ್ರನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ, ಸೇವೆಯನ್ನು ಮಾಡ್ತಿದ್ದಾರೆ. ಆಮೇಲೆ ನನಗೆ ಲಕ್ಷ್ಮಿ ಅಕ್ಕ ಅವರು ಇನ್ಸ್ಪಿರೇಷನ್ ಆದರು. ನನ್ನ ತಂದೆ ತಾಯಿ ಕೊಟ್ಟಿರುವ ಪಾಕೆಟ್ ಮನಿಯನ್ನು ನಾನು ಸಹನಾ ಅಕ್ಕ ಮದುವೆಗಾಗಿ 15,000 ಕೊಡಲು ಇಷ್ಟಪಡ್ತೀನಿ. ರೇನು ರನ ರ ನಾ ರಾಯರು ನಿಮ್ಮ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ. ಅದು ನಮ್ಗೆ ತುಂಬ ಖುಷಿ ಆಗ್ತಿದೆ. ನಮಗೆ ಏನು ಹೇಳಬೇಕು ಪದಗಳೇ ಇಲ್ಲ, ವರ್ಣಿಸೋದಕ್ಕೆ ಆಗ್ತಾನೂ ಇಲ್ಲ ನಮಗೆ. ಅಷ್ಟು ಖುಷಿ, ಅಷ್ಟು ನೆಮ್ಮದಿ, ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಮಗೆ. ಇಷ್ಟೊಂದು ಪ್ರೀತಿ, ನಿಷ್ಕಲ್ಮಶವಾಗಿ ಇಷ್ಟೊಂದು ಆಶೀರ್ವಾದ, ಅದಕ್ಕೆಲ್ಲ ನಮ್ಮಪ್ಪ ರಾಯರು ಮತ್ತು ನೀವೇ ಕಾರಣ ಗುರುಗಳೇ. ನಿಮಗೆ ಎಷ್ಟು ನಾವು ಜೀವನ ಪರ್ಯಂತ ಧನ್ಯವಾದ ಹೇಳಿದ್ರು ಸಹ ಸಾಕಾಗೋದಿಲ್ಲ. ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದಿರಿ ದನ ಉದನಿ ದನಿ ದನ ದಿರಿ ದನ ದನ ದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದನ ದೀಂ ದನ ದೀಂ ದನ ದನ ದೀಂ ದನ ದೀಂ ದನ ದನ ದಿಯನ ದಿಯನ ದನ ದನ ದೀಂ ದನ ದೀಂ ದನ ದನ ದಿಯನ ದಿಯನ ದನ ದೀಂ ದನ ದನ ದಿಯನ ದಾನ 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 ದೀಂ ದೂಂ ದನ ದೀಂ ದನ ದೀಂ ದೂಂ ದನ ಆ ದೀಂ ದೂಂ ದನ ದೀಂ ದನ ದೀಂ ಸರಿ ಗಮ ಮಮ ಗರಿ ಗಮ ಪದ ನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮ ಗರಿ ಧನಿ ರೆ ಸರಿ ದೂಂ